ನೀನೇ ದನ. ತಿನ್ಕೋ ಶವಿ ಓಡೆ ನಾ ಡ್ರೈವರಾ. ನಾನ್ ತಿನ್ಬೇಕು ಅನ್ನೋದು ನನಗಿಷ್ಟ. ರಿಚ್ ಐಸ್ ಕ್ರೀಮ್ ತೋರ್ಸಿದ್ದೆ ಸೆಕೆಂಡ್ರಿ. ಅದ್ರ ಮುಂಚೆ ಹೋಗ್ತಾ ಇದ್ದದ್ ಯಾರು? ನಿನ್ನ ಯಾವಾಗ್ಲೂ ಹೋಗ್ತಾ ಇದ್ದ. ಮತ್ತೆ think you're like a really mean person to me. To you? Yeah. Nobody think you are thinking like that. No way. Yeah, I think no. This is not steak. Now it's steak. Hi guys, good morning. Okay, hi guys, good morning. Allah, it's good afternoon because Thinker Vinay was supposed to come ಬೆಳಗ್ಗೆ 8 ಗಂಟೆಗೆ ಬಂದು we were supposed to go to ಚಾಮುಂಡಿ ಬೆಟ್ಟ, ಬಟ್ ಈಗ ಮಧ್ಯಾಹ್ನ 2:30 ಆಗಿದೆ. ಗುಡ್ ಮಾರ್ನಿಂಗ್ ವಿನಯ್. ಗುಡ್ ಮಾರ್ನಿಂಗ್. ಐ ಆಮ್ ಫೈನಲಿ ಫುಲ್ಫಿಲ್ಲಿಂಗ್ ಯುವರ್ ವಿಶ್. ಏನು? ನೀನು ತರ ಚಾಮುಂಡಿ ಬೆಟ್ಟ ಕರ್ಕೊಂಡು ಹೋಗು ಅಂತ ಹೇಳಿದ್ದು. ಅದು ಎಷ್ಟು ಬೆಳಗ್ಗೆ 8 ಗಂಟೆಗೆ ಹೊರಟಬೇಕಾಗಿತ್ತು ನಾವು. ದೇವ್ರ ದರ್ಶನ ಮಾಡೋ ಟೈಮ್ ಏನಮ್ಮ, ಹಂಗೆಲ್ಲ ಮಾತಾಡ್ಬಾರ್ದು. ನಾಳೆ ನಂಗೇನು ಕೆಲಸ ಇಲ್ಲ, ನೋ ರಶ್. ನಿನಗೇನು ಅದೆಲ್ಲ ಪಾಪ, ಏನಿದೆ ನಿನಗೆ? ನಂಗೆ ನನ್ನ ಶೂಟ್ ಇದೆ. ಡೋಂಟ್ ವರಿ, ವಿಲ್ ಕಮ್ ಬ್ಯಾಕ್ ಸೂನ್. ಗೈಸ್, ದಿಸ್ ಇಸ್ ವಿನಯ್ಸ್ ಫೇವ್ರೆಟ್ ಬಿರಿಯಾನಿ ಪ್ಲೇಸ್. ವಿನಯ್, ಹೇಗೆ ಅನಿಸ್ತಾ ಇದೆ ಇದ್ರ ಮುಂದೆ ನಿಂತ್ಕೊಂಡು ಬಟ್ ಒಳಗೆ ಹೋಗ್ತಾ ಇಲ್ಲ? ಆಕ್ಚುಲಿ ನಂಗೆ ಅನ್ಕೊಂಡೆ ಇವತ್ತು ಬೆಟ್ಟಕ್ಕೆ ಹೋಗಿಲ್ಲ ಅಂತಿದ್ರೆ ಜಯನಗರ ಹೋಗ್ತಾ ಇದೀವಿ. ಇಲ್ಲಿ ಹೋಗ್ಬಿಟ್ಟು ನನ್ನ ಫೇವ್ರೇಟ್ ಬಿರಿಯಾನಿ ರೈಸ್, ಚಿಲ್ಲಿ ಚಿಕನ್ ಮತ್ತೆ ಮಲ್ಲಿಗೆ ಇಡ್ಲಿ ಅಂತ ಸಿಗುತ್ತೆ ಇಲ್ಲಿ, ಸಾಕತ್ತಾಗಿರುತ್ತೆ. ಅಂಡ್ ದೋಸಾ ಅಲ್ವಾ? ದೋಸಾ ಆಲ್ಸೋ, ಬಟ್ ಐ ಪ್ರಿಫರ್ ಇಡ್ಲಿ. ಇಟ್ಸ್ ಮೈ ಫೇವ್ರೆಟ್ ರೆಸ್ಟೋರೆಂಟ್, ಹಳ್ಳಿ ಜೊನ್ನೆ ಬಿರಿಯಾನಿ. ಹಳ್ಳಿ ಜೊನ್ನೆ ಬಿರಿಯಾನಿ ಓನರ್ ನೋಡ್ತಾ ಇದ್ರೆ ಮೊನ್ನೆ ಒಂದ್ಸಲಿ ಮಾತಾಡಿದ್ರು, ಆಕೆ ಹೆಸರು ಗೊತ್ತಿಲ್ಲ ನನಗೆ, ಲೇಡಿ. ಮ್ಯಾಮ್, ನೀವು ನೋಡ್ತಾ ಇದ್ರೆ ನೀವು ಪೇ ಮಾಡ್ದಲ್ಲೇ ಪ್ರಮೋಟ್ ಮಾಡ್ತಾ ಇದ್ದೀವಿ ನೋಡಿ. ಓಕೆ ಗೈಸ್, ಸೊ ದ ಥಿಂಗ್ ಇಸ್, ಫಸ್ಟ್ ಇವಾಗ ನಾವು RTO ಆಫೀಸ್ಗೆ ಹೋಗ್ಬೇಕು. ಯಾಕಂದ್ರೆ ವಿನಯ್ ಲಾಸ್ಟ್ ಹಿಸ್ DL. ಎಲ್ಲಿಟ್ಟು ಬಂದೆ? ಎಲ್ಲಿ ಹಾಕೊಂಡ್ ಬಂದೆ? ಎಲ್ಲಿ ಕಳ್ಕೊಂಡ್ ಬಂದೆ? ಎಲ್ಲೋ ಕಳ್ದೋಗಿದೆ, ಎಲ್ಲಿ ಕಳ್ದೋಗಿದೆ ಗೊತ್ತಿಲ್ಲ. ಬಟ್ ಐ ಹ್ಯಾವ್ ಸಾಫ್ಟ್ ಕಾಪಿ. He has soft copy. So, yeah, we're driving safe. ಯಾರಾದ್ರೂ ಕೇಸ್ ಹಾಕ್ಬೇಕಂದ್ರೆ. Yeah, so we have to go to RTO office ಈಗ ಫಸ್ಟ್. ಅಲ್ಲಿ ಹೋಗಿ we have to see what and all happens, and then ಅದಾದ್ಮೇಲೆ ಬೆಟ್ಟಕ್ಕೆ ಹೋಗ್ತಾ ಇದೀವಿ. So the thing is, Vinay and I keep going to ಚಾಮುಂಡಿ ಬೆಟ್ಟ for different reasons. Vinay, ನಿಂಗೆ ಯಾಕೆ, why do you prefer going to ಚಾಮುಂಡಿ ಬೆಟ್ಟ? ಅದೊಂಥರ ನಂಗೆ ಪೀಸ್ ಸಿಗುತ್ತೆ, ಎಸ್ಪೆಷಲಿ ವೆನ್ ಐ ಗೋ ಅಲೋನ್. ಸೊ ನಾನು ತುಂಬಾ ಸರಿ ಒಬ್ಬನೇ ಹೋಗಿದ್ದೀನಿ. ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇದ್ದೆ, ನನ್ನ ಸ್ಟೇಟಸ್ ನೋಡಿರ್ತೀರ ನೀವು. ತುಂಬಾ ಸಲ ಒಬ್ಬನೇ ಹೋಗಿ ಒಂದು ಪೀಸ್ ಒಂದು ಡ್ರೈವ್ ಮಾಡಿಕೊಂಡು ಅಲ್ಲೊಂದು ಕಡೆ ಒಂಥರ ನೆಮ್ಮದಿ ಸಿಗುತ್ತೆ. ಇನ್ನೊಂದು, ಐ ಮೀನ್ ಪ್ರಾಬ್ಲಿ ಇದು ಸ್ವಲ್ಪ ಕ್ಲೇಶ್ ಆಗಿರ್ಬೋದು, ಬಟ್ ನಾ ಏನೋ ಒಂದು ಅನ್ಕೊಂಡಿರ್ತೀನಿ ವೀಕಲ್ಲಿ, ಇದು ಆಗ್ಬೇಕಮ್ಮ, ಹಾಕಿದ್ರೆ ನಿನ್ನ ದರ್ಶನ ಮಾಡಕ್ಕೆ ಬರ್ತೀನಿ ಅಂತ. ಅದು ತುಂಬಾ ಸಲ ಆಗಿದೆ. ಸೊ ಹಾಗಾಗಿ ಐ ಸ್ಟ್ರಾಂಗ್ಲಿ ಬಿಲೀವ್ there is some vibes in ಚಾಮುಂಡಿ ಬೆಟ್ಟ, so I prefer going there. Okay, so my story is different. ನಾನು ನಂದು UG ಆದಮೇಲೆ ಲೈಕ್ ಇಂಟರ್ನ್ಶಿಪ್ ಅಲ್ಲಿ ಪ್ರೇ ಮಾಡ್ಕೊಂಡಿದ್ದೆ ದಟ್ ನನಗೆ ಪೋಸ್ಟ್ ಗ್ರಾಜುಯೇಷನ್ ಸೀಟ್ ಬೇಕು. ಆ್ಯಂಡ್ ಐ ವಾಂಟೆಡ್ ಗೌರ್ಮೆಂಟ್ ಸೀಟ್ ಬಿಕಾಸ್ ಗೌರ್ಮೆಂಟ್ ಸೀಟ್ ಯಾರಿಗೆ ಬೇಡ. ಸೊ ನಾನು ಪ್ರೇ ಮಾಡ್ಕೊಂಡಿದ್ದೆ ಫಸ್ಟ್ ಟೈಮ್. ಆಗ ಅದ್ರ ಮುಂಚೆ ಐ ಥಿಂಕ್ ಚಿಕ್ಕವಳಿದ್ದಾಗ ಅಮ್ಮ ಜೊತೆ ಹೋಗಿರ್ಬೇಕು, ನೆನಪಿಲ್ಲ ನನಗೆ. ಆ್ಯಂಡ್ ದೆನ್ ಐ ಪ್ರೇಡ್ that I'll come back and ಅದೆಲ್ಲ ಹೇಳೋದು ಬೇಡ, ಏನು ಹರಕೆ ಹತ್ಕೊಂಡಿದ್ದು ಹೇಳೋದು ಬೇಡ. So then I got PG seat in a government college. It's very difficult and it was all India exam. After that ನಂಗೆ ಒಂಥರ ನಂಬಿಕೆ, like faith in God and religious things ಎಲ್ಲ ಬರೋಕ್ಕೆ ಶುರು ಆಯಿತು. and then I started going. But after when I started going, I think because of Vinay only, ನಾನು ಸ್ವಲ್ಪ ಜಾಸ್ತಿ ಹೋಗೋಕ್ಕೆ ಶುರು ಮಾಡಿದೆ. and like he told, it's very nice ಒಂಥರ, it gives you one sense of calmness and peaceness. That's why we like going to ಚಾಮುಂಡಿ ಬೆಟ್ಟ. What would I? ಏನಿಲ್ಲ, ಡೂಪ್ಲಿಕೇಟ್ DL ತೊಗೊಳಕ್ ಹೋಗ್ತಾ ಇದೀವಲ್ಲ. ಸೊ ಏನಂದ್ರೆ ಎಲ್ರಿಗೂ ಒಂದಿದೆ, RTO ಆಫೀಸಲ್ಲಿ ತುಂಬಾ ಲಂಚ ತಗೋತಾರೆ ಹಾಗೆ ಹೇಗೆ ಅಂತ. ನೋಡೋಣ, ನಾನು ಯಾರಿಗೂ ಲಂಚ ಕೊಡ್ದಲೆ ಡೂಪ್ಲಿಕೇಟ್ DL ತಗೊಳಕ್ ಟ್ರೈ ಮಾಡ್ತೀನಿ. ಓಕೆ, ಲೆಟ್ಸ್ ಸಿ. ಓಕೆ, ಸೊ ನಾವು ಗೂಗಲ್ ಮಾಡಿದ್ವಿ ದ ನಿಯರೆಸ್ಟ್ RTO ಆಫೀಸ್ ವಿ ಗಾಟ್ ವಾಸ್ ಜಯನಗರ್ RTO ಆಫೀಸ್. ಆಲ್ಮೋಸ್ಟ್ ದೇರ್ 4 minutes ಅಲ್ಲಿ ರೀಚ್ ಆಗಬೇಕು ನಾವು. ಕಮ್ ಟು ಜಯನಗರ್ RTO ಆಫೀಸ್. ಇದು PN ಪಾರ್ಕ್ 4th floor ಅಲ್ಲಿ ಇದೆ ಅಂತೆ. ಲಿಫ್ಟ್ ಇಲ್ಲ, ಅದಕ್ಕೆ ವಿನಯ್ ಕಾರ್ ಓಡಿಸ್ಕೊಂಡೆ 4th floor ಕರ್ಕೊಂಡು ಹೋಗ್ತಾ ಇದ್ದಾನೆ. ಈ ಪಾರ್ಕ್ ಇಲ್ಲಿ RTO ಆಫೀಸಲ್ಲಿ 5th floor ಅಲ್ಲಿ, and they told me to go to 4th floor. We are going to the RTO office now.
RTO ಆಫೀಸ್. ಓಕೆ, ಸೊ ವಿನಯ್ ಇದು DL ಸಿಕ್ತು. ವಿನಯ್ ಎಷ್ಟು ಲಂಚ ತಗೊಂಡ್ರು? ಆನ್ಲೈನಲ್ಲಿ ಹಾಕೋದು ಒಂದು, ಈ ಟೈಮಿಂಗ್ಸ್ ಒಂದು. ಶನಿವಾರ 11 ಗಂಟೆ ಕ್ಲೋಸ್ ಅಂತೆ. 12 ಗಂಟೆ 12 ಗಂಟೆ ಕ್ಲೋಸ್ ಅಂತೆ. ಆನ್ಲೈನ್ ಮಾತ್ರ ಫುಲ್ ದೊಡ್ಡದಾಗ ಓಪನ್ ಅಂತ ಹಾಕೊಂತಾರೆ. ಇನ್ನೇನು ಆನ್ಲೈನ್ ಮಾಡ್ತೀರಾ ಕರ್ನಾಟಕ ಸರ್ಕಾರ ನೀವು? ಅಯ್ಯೋ, ನಮ್ಮ ಹತ್ರ ಬಡವ್ರ ಜೀವ ತಿನ್ಕೊಂಡು. ಡೋಂಟ್ ಮೇಕ್ ಮೈ ವ್ಲಾಗ್ ಕಾಂಟ್ರವರ್ಷಿಯಲ್. ಓಕೆ, ಸೊ ನಾವು ಆ್ಯಕ್ಚುಲಿ ಗೂಗಲ್ ಮಾಡ್ಕೊಂಡು ಬಂದ್ವಿ. ವೆನ್ ವಿ ಗೂಗಲ್ ಇಟ್ ಸೆಡ್ ದಿ RTO ಆಫೀಸ್ ಇಸ್ ಓಪನ್ ಟಿಲ್ 3:30 ಅಂತ. 5:30, ಹಾಂ. RTO ಆಫೀಸ್ ಓಪನ್ ಟಿಲ್ 5:30. ಬಟ್ ಇವಾಗ ಇಲ್ಲಿ ಹೋದ್ರೆ ದೇವರ್ ಲೈಕ್ 12 o'clock ಕ್ಲೋಸ್. ಮಂಡೇ ಬರೋಕ್ಕೆ ಹೇಳಿದ್ರು. ಬಟ್ ದ ಪ್ರಾಬ್ಲಮ್ ಇಸ್ ಪಾಪ ಕಷ್ಟ ಜೀವಿ. ದ ಪ್ರಾಬ್ಲಮ್ ಇಸ್ ವಿನಯ್ ವರ್ಕ್ಸ್ ಫ್ರಮ್ ಮಂಡೇ ಟು ಫ್ರೈಡೇ. DL ಇಲ್ಲದೆ ಸಾಫ್ಟ್ ಕಾಪಿ ಇಟ್ಕೊಂಡು ಓಡಾಡ್ಬೇಕು ಇವಾಗ ಅಷ್ಟೇ. 50 ರೂಪಾಯಿ ಪಾರ್ಕಿಂಗ್ ವೇಸ್ಟ್ ಆಯಿತು. ಕೆಲಸನೂ ಆಗಿಲ್ಲ, ಬರೀ 2 ನಿಮಿಷ ಹೋಗಿ ನಿಂತ್ಕೊಂಡು ಬಂದ್ವಿ. ಗೈಸ್, ಐ ಟೋಲ್ಡ್ ವಿನಯ್ ಐ ಆಮ್ ಹಂಗ್ರಿ. ಗೆಸ್ ವಾಟ್ ಹಿ ಟೋಲ್ಡ್ ಏನಮ್ಮ ನಿನ್ನ ಹೊಟ್ಟೆನ ಏನು ನಂದು? ಗುರು ಬೆಳೆಯತ್ತಲ್ಲ ದನ ತಿಂದ್ಲು. ನಿನಗೆ ಗೊತ್ತಾ ನಾನು ಏನು ತಿಂದೆ ಅಂತ? ಒಂದು ಇಡ್ಲಿ ಒಂದು ವಡೆ. ಒಂದು ಇಡ್ಲಿ ಒಂದು ವಡೆ ಯಾರಿಗೆ ಸಾಕಾಗುತ್ತೆ? ಹಸು ಆಗಲ್ವಾ? ನೀನೇದಲ್ಲ, ತಿನ್ಕೋ ವಿನಯ್. ಐ ಆಮ್ ಹಂಗ್ರಿ ವಿನಯ್. ಯಾ ಇನ್ನೊಂದು ಏನಕ್ಕೆ ಇನ್ನೊಂದು ಪ್ರಿಫರ್ ಮಾಡ್ತೀನಿ ಚಾಮುಂಡಿ ಬೆಟ್ಟ ಆ ಪರ್ಟಿಕ್ಯುಲರ್ ರೂಟ್ ಅಂದರೆ, ನಾನು ಬಿಡದಿ ತಟ್ಟೆ ಇಡ್ಲಿ ತುಂಬ ಮಿಸ್ ಮಾಡ್ಕೋತಿದ್ದೀನಿ ಹೊಸ ರೋಡ್ ಆದಮೇಲೆ. ಎಕ್ಸ್ಪ್ರೆಸ್ ವೇ ಆದಮೇಲೆ ಬಿಡದಿ ತಟ್ಟೆ ಇಡ್ಲಿ ತುಂಬ ಮಿಸ್ ಮಾಡ್ಕೋತಾ ಇದೀನಿ. ಬಟ್ ಐ ಮೇಕ್ ಶೋರ್ ಆ ಕಡೆ ಹೋದಾಗ ಬಿಡದಿ ತಟ್ಟೆ ಇಡ್ಲಿ ಹಾಫ್ ರೈಸ್ ತಿಂದಲೇ, ಆಮೇಲೆ ಗೊತ್ತಲ್ಲ ಕಾಫಿ ಮತ್ತೆ ಮಾಡ್ದಲೆ ಹೋಗಲ್ಲ. ಸೊ ಅದು ಹಲೋ, ಐ ಹ್ಯಾವ್ ಕಿಡ್ಸ್ ಆಡಿಯನ್ಸ್ ಏನೋ. ಸೊ ಹಾಗಾಗಿ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಒಂದು. ಇನ್ನೊಂದು ಲಂಚ್ 2:30. ಲಂಚ್ ಓಡ್ಲಿ. ಇನ್ನೊಂದು, ನಂದು ಹೇರ್ ಸ್ಟೈಲ್ ನೋಡಿದ್ದೀರಲ್ಲ, ಈಗ ಓಪನ್ ಹೇರ್ ಬಿಟ್ಟಿದ್ದೀನಿ. ನಾನು ಓಪನ್ ಹೇರ್ ಬಿಡ್ಬೇಕಾ ಇಲ್ಲ ಟೈಮ್ ಮಾಡ್ಬೇಕಾ? ವಾಟ್ ಇಸ್ ಯುವರ್ ಒಪಿನಿಯನ್? ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡ್ಬಿಡಿ ಆಯ್ತಾ, ಪ್ಲೀಸ್. ಥ್ಯಾಂಕ್ಸ್. ಓಕೆ, ಈಗ ಬಿಸಿ ತಟ್ಟೆ ಇಡ್ಲಿಗೆ ಬಂದಿದ್ದೀವಿ. ವಿನಯ್, ಈ ಜಾಗ ಯಾಕೆ ಪಿಕ್ ಮಾಡ್ತೆ? ಇಷ್ಟೊಂದು ತಟ್ಟೆ ಇಡ್ಲಿ ಜಾಗದಲ್ಲಿ ಮೈನ್ ರೋಡಲ್ಲಿ ಇರೋದು, ರನ್ವೇ ಪಕ್ಕ, ಹೈವೇ ಪಕ್ಕ. ಸೊ ಅಂಡ್ ಪಾರ್ಕಿಂಗ್ ಕೂಡ ಇದೆ ಅಂತ. ಬನ್ನಿ ಫ್ರೆಂಡ್ಸ್, ಯಮ್ಮಿ ಶವಿ ವಡೆ. ಓಕೆ, ಸೊ ಈಗಷ್ಟೇ ನಾವು ಯಮ್ಮಿ ಶವಿ ಇಡ್ಲಿನ ತಿನ್ಕೊಂಡು ಬಂದ್ವಿ. ಓಕೆ, ವಡೆ ಹೌ ವಾಸ್ ಇಡ್ಲಿ? ಬಿಡದಿ ತಟ್ಟೆ ಇಡ್ಲಿ ಅದೊಂದು ರುಚಿನೇ ಬೇರೆ, ಅದು ಸಾಫ್ಟ್ನೆಸ್ಸೇ ಬೇರೆ. ಅದಾದ್ಮೇಲೆ ಸ್ವಲ್ಪ ಹಾಫ್ ರೈಸ್ ಪಾತ್ ತಿಂದರೆ ಸ್ವರ್ಗ ಸುಖ. ಬಟ್ ಅನ್ಫಾರ್ಚುನೇಟ್ಲಿ ಈ ಎಕ್ಸ್ಪ್ರೆಸ್ ವೇ ಮಾಡೋದ್ರಿಂದ ಎಷ್ಟೊಂದು ತಟ್ಟೆ ಇಡ್ಲಿಗಳು ಒಳಗೆ ಹೋಗ್ಬಿಟ್ಟಿದೆ. ಬಟ್ ನಮ್ಮ ಪುಣ್ಯ, ಯು ಮೀನ್ ಎಷ್ಟೊಂದು ತಟ್ಟೆ ಇಡ್ಲಿ ಸೈಡಿಗೆ ಹೋಗ್ಬಿಟ್ಟಿದೆ. ಸೈಡ್ ಅದೇ ಎಕ್ಸಾಕ್ಟ್ ಬಿಡ್ದಿಲಿದೆ. ನಾವು ಎಕ್ಸ್ಪ್ರೆಸ್ ವೇ Sorry guys, my phone keeps falling. ಎಕ್ಸ್ಪ್ರೆಸ್-ವೇ ಇಂದ ನಾವು ಮಿಸ್ ಆಗ್ತಾ ಇದೆ. ಆಮೇಲೆ ಏನೋ ಅವ್ರು ಕೇಳ್ಕೊಂತಾ ಇದ್ದಾರೆ ಬಿಡದಿಯವರು, ತಟ್ಟೆ ಇಡ್ಲಿ ಅವರೆಲ್ಲ. ಏನಂದ್ರೆ ಇಲ್ಲೊಂದು ಈ ಎಕ್ಸ್ಪ್ರೆಸ್ ವೇ ಸ್ವಲ್ಪ ಜಾಗ ಕೊಡಿ, ನಾವು ತಟ್ಟೆ ಇಡ್ಲಿ ಇಟ್ಕೋತೀವಿ, ಆಗಲೇ ಇಟ್ಕೋತೀವಿ ಅಂತ. ಎಲ್ಲಿಡ್ತಾರೆ? ಜಾಗ ಕೊಡಿ ನಮಗೆ ಅಂತ. ಆನ್ ದ ರೋಡ್ ಸೈಡ್ ಅಲ್ಲಿ. What is the point of 2 hour drive to Mysore? ಕರೆಕ್ಟ್, ಅದು ಕರೆಕ್ಟ್. ಅದು ನಿಲ್ಸಿದ್ರೆ ಸ್ವಲ್ಪ ಆಕ್ಸಿಡೆಂಟ್ ಕಮ್ಮಿ ಆಗ್ತದೆ. ಇವಾಗ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಬಟ್ ಅದ ಕಮ್ಮಿ ಮಾಡಬೇಕು ಅಂತ. ಬಟ್ ನಿಮ್ಮ ಅನಿಸಿಕೆ ಹೇಳಿ, ಎಕ್ಸ್ಪ್ರೆಸ್ ವೇಲಿ ತಟ್ಟೆ ಇಡ್ಲಿ ಇಡಬೇಕೋ ಬೇಡವೋ? ಕಮೆಂಟ್ ಮಾಡಿ. ಓಕೆ, ನನ್ 2 months ಆದ್ಮೇಲೆ ಮೀಟ್ ಮಾಡ್ತಾ ಇದೀಯ ನೀನು. ಓಕೆ, ಮೊನ್ನೆ ವಿ ಮೆಟ್, ಬಟ್ ಸ್ಟಿಲ್ ಟೆಲ್ ವಡೆ ಹೇಗೆ ಅನಿಸ್ತಾ ಇದೆ? ನಿನ್ನ ಬೆಸ್ಟ್ ಫ್ರೆಂಡ್ 2 ತಿಂಗಳಾದ್ಮೇಲೆ ಮೀಟ್ ಮಾಡ್ತಾ ಇದೀಯಾ? ಅಳು ವಡೆ ಸ್ವಲ್ಪ, ನಾನು ಶೋ ಆಫ್ ಮಾಡ್ತೀನಿ. ಮೈ ಬೆಸ್ಟ್ ಫ್ರೆಂಡ್ ಕ್ರೈಡ್ ಆಫ್ಟರ್ ಮೀಟಿಂಗ್ ಮೀ ಅಂತ. ಆ ಥರ ಎಲ್ಲ ಹೇಗೆ ಹೇಳಕ್ಕೆ ಬರೋದು. ಹಾಸ್ಟಿಗೆ ಹೇಳಬೇಕು ಅಂದರೆ ಹೇಳ್ತಾರಲ್ಲ, ಲೈಕ್ ವೆನ್ 2 friends ಮೀಟ್, ಐದರ್ ದೇ ಟಾಕ್. ಅವ್ರು ಮಾತಾಡಿದ್ರು ಸರಿ, ಮಾತಾಡಿಲ್ಲ ಅಂದ್ರೂ ಸರಿ, ಡೈಲಿ ಮಾತಾಡಬೇಕು, ತಿಂಗಳಗಟ್ಟಲೆ ಮಾತಾಡಬೇಕು ಅಂತ ಅವಶ್ಯಕತೆ ಇಲ್ಲ. ಇಟ್ಸ್ ಗೋಯಿಂಗ್ ಅಪ್ ಅಗೇನ್. ಅಯ್ಯೋ, ದ ಆಕ್ಚುಯಲ್ ಟ್ರೂ ಫ್ರೆಂಡ್ಶಿಪ್ ಇಸ್ ಎಷ್ಟು? ನಾವೇನು 3 ವರ್ಷದ ಪರಿಚಯನ? 3.5 15 ಜನ ಇದ್ದಿದ್ದು ಎಲ್ಲ ಹೋಗಿ ನಾವಿಬ್ಬರೇ ಆದ್ವಿ. ಇವಾಗ ಇಟ್ಸ್ ಅ ವೆರಿ ಓಲ್ಡ್ ಸ್ಟೋರಿ. ಹಳೆಬ್ರು ಗೊತ್ತಿರುತ್ತೆ, ಟಿಕ್ಟಾಕ್ ಫಾಲೋ ಮಾಡ್ತಿರೋದು ಗೊತ್ತಿರುತ್ತೆ, ಏನು ಕತೆ ಆಗಲ್ಲ.
ಓಕೆ ಇಟ್ಸ್ ಓಕೆ ಲೆಟ್ ಕೀಪ್ ಫಾಲೋಯಿಂಗ್. ಓಕೆ ನೀನು ನನ್ನ ಕ್ವೆಶ್ಚನ್ ಆನ್ಸರ್ ಮಾಡು. ಕೀಪ್ ಇಟ್ ಪ್ರಾಪರ್ಲಿ. ವೇರ್ ಯು ಫೋಕಸಿಂಗ್? ಅದು ಒಲೆ ಬೀಳುತ್ತೆ. ಇಲ್ಲ Yeah, I think not. Can we like get a stand for this? ಬಿತ್ತು. ಕೈ ಹಿಡ್ಕೊಂಬಿಡಿಲ್ಲ. ಓಕೆ ಕೈಯಲ್ಲಿ ಇಟ್ಕೊಳ್ತಾ ಅದಕ್ಕೆ because Yes. ಮುಂದೆ ಓಡಿಸ್ಬಿಟ್ಟು ಹಂಗೆ ಕ್ಯಾಮ್ರಾ ರಿಲೀಸ್ ಆಗಿದೆ. hey we're vlogging. You thought I put this song for you to listen. ನಮ್ಮ ವಿಡಿಯೋ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಲಿ ಅಂತ ಬ್ಲಾಗ್ ಮಾಡೋಣ ಅಂತ ಸಾಂಗ್. ಈ ವಿಡಿಯೋದಲ್ಲಿ ಈ ಫ್ರೇಮ್ ಇದ್ರೆ ಇಂಟ್ರೆಸ್ಟಿಂಗ್ ಆಗೇ ಆಗುತ್ತೆ. ಅಂದ್ರೆ ನೀನಾ ಇಷ್ಟ? ನಾನು ನೀನು ಕ್ವಶನ್ ಎಲ್ಲ ಡೈವರ್ಟ್ ಮಾಡ್ಬಿಡ. ಆ ಕ್ವೆಶ್ಚನ್ ಗೆ ಆನ್ಸರ್ ಮಾಡ್ತಾ ಇದ್ದೆ. ಹೇಳು ಓಕೆ. ನಾನು 2 months ಆದ್ಮೇಲೆ ಮೀಟ್ ಮಾಡಿ ಹೇಗೆ ಅನಿಸ್ತಾ ಇದೆ? ನನಗೆ ಏನು ಅನಿಸ್ತಾ ಇಲ್ಲ. I'm still feeling the same. No difference because ಫ್ರೆಂಡ್ಸ್ ಆದಮೇಲೆ ಡೈಲಿ ಮಾತಾಡಬೇಕು, ಯಾವಾಗಲೂ ಮೀಟ್ ಮಾಡಬೇಕು ಅಂತ ನೆಸೆಸರಿ ಇಲ್ಲ. 1 ತಿಂಗಳಾದ್ಮೇಲೆ ಮೀಟ್ ಮಾಡಲಿ, 2 ತಿಂಗಳಾದ್ಮೇಲೆ ಮೀಟ್ ಮಾಡಲಿ, 1 ವರ್ಷ ಆದ್ಮೇಲೆ ಮೀಟ್ ಮಾಡಲಿ, ಇಫ್ ದೇ ವೈಬ್ ಸೇಮ್ that means that is true friendship. But you better don't meet me after 1 year and all. I'm going to kill you. 1 ವರ್ಷ ಏನು ಮಾಡ್ತೀನಿ ನೀನು ಮೀಟ್ ಮಾಡ್ದಂಗೆ? ನಮ್ಮ ಪರ್ಸನಲ್ ಕೆಲಸ ಇರ್ತಾವ. 1 ವರ್ಷ ಏನು ಮಗು ಹುಟ್ಟಿಸ್ತೀಯಾ? 9 ತಿಂಗಳು ಸಾಕು, 1 ವರ್ಷ ಯಾಕೆ? ಆ ಥರ ನಾನೇ ಮಗು ಹುಟ್ಟಿಸೋದಾಗಿದೆ. ಖುಷಿ ಆಗ್ಬಿಟ್ಟಿದೆ ನಾನು. ಮೈ ಬಗ್ಗೆ ಕಮಿಂಗ್ ಟು ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ಐ ಆಮ್ ಪ್ಲೇಯಿಂಗ್ ಒನ್ ನಿನ್ಗೋಸ್ಕರ ಇದು ತುಂಬ ಇಂಪಾರ್ಟೆಂಟ್ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಏನು? ನಾ ಡ್ರೈವರಾ, ನೀ ನನ್ನ ಲವ್ವರಾ. ನಾ ಡ್ರೈವರಾ, ನನ್ನ ಲವ್ವರಾ. ಆ ಗೆಳದುರ, ಆ ಗೆಳದುರ, ಆ ಗೆಳದುರ, ಆ ಗೆಳದುರ. Okay, I'll tell you my experience of those 2 months without you, Aida. I mean, ಎಷ್ಟೊಂದು ಥಿಂಗ್ಸ್ ಜೊತೆಲಿ ಮಾಡಿ ಲೈಕ್ ಇಟ್ಸ್ ಬಿಕಮ್ ಅ ಹ್ಯಾಬಿಟ್, ರೈಟ್? ಒಂಥರ ಅಭ್ಯಾಸ ಥರ ಆಗೋಗಿದೆ ಸರ್ಟನ್ ಥಿಂಗ್ಸ್ ಎಲ್ಲ. ಏನು? ಇವಾಗ ಚಾಮುಂಡಿ ಬೆಟ್ಟ ಹೋಗ್ಬೇಕಂದ್ರೆ ನನ್ನ ತಲೆ ಯಾವಾಗಲೂ ಓಕೆ ಗೋ ವಿತ್ ವಿನಯ್ ಅಂತ. ಇಟ್ಸ್ ಲೈಕ್ ಒನ್ ಸೇಫ್ಟಿ ಥಿಂಗ್ ಇನ್ ಯುವರ್ ಹೆಡ್ ಅಲ್ವಾ? ಸೇಫ್. ಹಾಂ ಸೇಫ್. ಹೇಳು ನನ್ಗೆ ಸ್ವಲ್ಪ ಸ್ಟ್ರೆಸ್ ಮಾಡಿ ಕೆಲವು ವರ್ಡ್ನ ಜನಗಳಿಗೆ ಅರ್ಥ ಆಗಲಿ ಅಂತ ಕೆಲವು ಪದಗಳನ್ನ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ. ಓಕೆ ಸೇಫ್ ಅಂತ. I mean not just safe but you know what I mean. Okay. So I don't know what you mean. Please tell. Okay. Like it's become one level of comfort and one habitual thing. I don't know how else to tell it. Correct, you're making it sense. Tell. Yeah. ಅದೊಂದು ಅಭ್ಯಾಸ ಆಗ್ಬಿಡುತ್ತೆ ಒಬ್ಬರ ಜೊತೆ ಹೋದ್ಮೇಲೆ. ಸೊ ಆ ಥರ ಎಷ್ಟೊಂದು ಥಿಂಗ್ಸ್ ಇವಾಗ ಲೈಕ್ ಐ ಟೋಲ್ಡ್ ಚಾಮುಂಡಿ ಬೆಟ್ಟ ಹೋಗೋದಾಗಿರಲಿ ಆರ್ ಲೈಕ್ ಮೇ ಬಿ ಇಫ್ ಐ ವಾಂಟ್ ಟು ಈಟ್ ಐಸ್ ಕ್ರೀಮ್ ಇನ್ ದ ನೈಟ್ ಆ್ಯಂಡ್ ಐ ವಾಸ್ ಗೋಯಿಂಗ್ ಟು ದಟ್ ರಿಚ್ ಕೈಂಡ್ ಆಫ್ ಪ್ಲೇಸ್ ಎಲ್ಲ ಅದೆಲ್ಲ ಒಂಥರ ಅಭ್ಯಾಸ ಆಗೋಗ್ಬಿಟ್ಟಿತ್ತು ಬಿಕಾಸ್ ವಿ ಡಿಡ್ಂಟ್ ಟಾಕ್ ಟು ಈಚ್ ಅದರ್ ಫಾರ್ 2 months. ಐ ಫೀಲ್ ಲೈಕ್ ಐ ಆಲ್ಸೋ ಬಿಕೇಮ್ ಅ ಲಿಟಲ್ ಮೋರ್ ಇಂಡಿಪೆಂಡೆಂಟ್ ಆ್ಯಂಡ್ ಓಕೆ ಇಲ್ಲ ನಾನು ಮಾಡ್ಬೋದು, ನಾನು ಒಬ್ಬಳೆ ಮಾಡ್ಬೋದು, ಎಲ್ಲ ಮಾಡೋಕ್ಕೆ ನೀನೇ ಬೇಕು ಅಂತ ಇಲ್ಲ ಅಂತ. ಐ ಫೀಲ್ ಲೈಕ್ ಐ ಆಲ್ಸೋ ಗ್ರೂ ಆಸ್ ಅ person through experiences. For me, it was a very deep 2 months. Correct. I mean, it's a learning for people who are actually seeing this. ಅವ್ರು ಏನಾದರೂ ಈ ಥರ ಒಬ್ಬನ ಪರ್ಸನ್ ಮೇಲೆ ಡಿಪೆಂಡ್ ಆಗಿದ್ರೆ ಲರ್ನ್ ಫ್ರಮ್ ದಿಸ್. ಯು ಡೋಂಟ್ ಹ್ಯಾವ್ ಟು ಡಿಪೆಂಡ್ ಆನ್ ಎನಿಬಡಿ. ಓಕೆ, ನೀವು ಒಬ್ಬರೇ ಇದ್ದು ಟ್ರೈ ಮಾಡಿ ನೋಡಿ. ನೀವು ಹೇಳಿದ್ರಲ್ಲ ಚಾಮುಂಡಿ ಬೆಟ್ಟ ರಿಚ್ ಐಸ್ ಕ್ರೀಮ್ ಅಂತ, ಇವಳು ಕರ್ಕೊಂಡು ಹೋಗ್ತಿರಲಿಲ್ಲ, ನಾನು ಹೋಗ್ಬೇಕು ಅಂತ ಹೋಗೋದು, ನನ್ನ ಜೊತೆ ಇವಳು ಬರೋಳು. ಅದು ಹೆಂಗೆ ನಿಂಗೆ ಅಭ್ಯಾಸ ಆಗುತ್ತೆ? ರಿಚ್ ಐಸ್ ಕ್ರೀಮ್ ನಾನ್ ತಿನ್ಬೇಕು ಅನ್ನೋದು ನನಗಿಷ್ಟ. ರಿಚ್ ಐಸ್ ಕ್ರೀಮ್ ತೋರಿಸಿದ್ದೆ ಅದ್ರ ಮುಂಚೆ ಹೋಗ್ತಾ ಇದ್ದದ್ದು ಯಾರು? ನಿನ್ನ ಯಾವಾಗಲೂ ಹೋಗ್ತಾ ಇದ್ದ? ಮತ್ತೆ ಅಭ್ಯಾಸ ಮಾಡಿಸಿದ್ ಯಾರು? ಅಭ್ಯಾಸ ನಾನು ಹೋಗ್ಬೇಕು ಅಂತ ಹೋಗ್ತಾ ಇದ್ದೆ. ಚಾಮುಂಡಿ ಬೆಟ್ಟಕ್ಕೆ ನಾನು ಹೋಗ್ತಾ ಇದ್ದೆ. 4 ಸೀಟ್ ಖಾಲಿ ಇರ್ತವೆ ಅಂತ ಒಂದು ಇದು ಏನು ವೆಯ್ಟ್ಲೆಸ್ ಇದು.
ಈ ವೆಯ್ಟ್ ತಗೊಂಡ್ರೆ ಕಾರ್ಗೇನು ಅನ್ಸಲ್ಲ, ವೆಯ್ಟ್ಲೆಸ್ ಇದು. ನಿನ್ ಹೆಸರು ಬರ್ತಿದ್ಯಾ ಬೆಟ್ಟ ಮೇಲೆ? ಬರ್ಸೋಣ ಅಂತ ಇವಾಗ ಇನ್ನೊಂದು 4-5 ಸತಿ ಹೋದ್ರೆ ಹೆಸರು ಆಗ್ಬಿಡುತ್ತೆ. ನೀನ್ ಹಿಂಗೆ ಮಾಡು ಆಯ್ತಾ, ಪೀಪಲ್ ವಿಲ್ ಥಿಂಕ್ ಯುವರ್ ಹಾರ್ಬಲ್. ಏನ್ ಗೊತ್ತಾ, ಇವನು ಈ ತರ ಎಲ್ಲ ಜೋಕ್ ಮಾಡ್ತಾ ಇರ್ತಾನೆ, ಜನ ಇವನ್ ನಿಜವಾಗ್ಲೂ ಲೈಫಲ್ಲಿ ಹಂಗೆ ಟ್ರೀಟ್ ಮಾಡ್ತಾನೆ ಅಂತ ಅನ್ಕೊಂಡ್ಬಿಡ್ತಾರೆ. ಪಾಪ ಹೆಂಗೆ they'll think you're like a really mean person to me. To you, Yeah. nobody think you are thinking like that. The way ಇರಿ guys, ನೀವು ನನಗೆ ನಿಮ್ಮ ಅನಿಸಿಕೆ ಬೇಕು. ನೀವು ಅದನ್ನ ತಿಳ್ಕೊಂಡ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಆತರ ಆಗ್ತಾ ಇದ್ರೆ ಐ ವಿಲ್ ಚೇಂಜ್ ಮೈ ಸೆಲ್ಫ್. ಇವಳು ಹತ್ರ ಅನ್ಕೊಂತಾಳೆ ಅಷ್ಟೇ. ಐ ಆಮ್ ಟೆಲಿಂಗ್ ಯು ಆರ್ ನಾಟ್ ಮೀನ್. ನೀನ್ ಈ ತರ ಮಾತಾಡ್ತಾ ಇರೋದು ಜೋಕ್ ಮಾಡ್ತಾ ಇದ್ದೆ ಅಂತ ಎಷ್ಟೊಂದ್ ಜನ ಗೊತ್ತಾಗಿಲ್ಲ ಅಂದ್ರೆ ಸೀರಿಯಸ್ಲಿ ಇವನು ಇಷ್ಟು ಪಾಪ ದಿಶಾಗೆ ಹೆಂಗ್ ಟ್ರೀಟ್ ಮಾಡ್ತಾರೆ ಅಂತ ಅನ್ಕೊಳ್ತಾರೆ ಜನ. ಅಷ್ಟು ದಡ್ರೆ ಯಾರು ಇಲ್ಲ ನಿಮ್ಮಂತವ್ರು, ಎಲ್ಲ ಬುದ್ಧಿವಂತರು. ಸ್ವಲ್ಪ ಕ್ರಿಟಿಸಿಸಮ್ ಜೋಕ್ ನ ದೇರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ joking criticism. Joking difference ಇದೆ. I'm not criticizing you, it's a joke, people can follow this. Yeah, that's what I'm saying. Look at that. You're in one way ಬಂದ್ರ ಆಗಲ್ಲ. ಒನ್ ಬಂದಿರಬೇಕು ಅನ್ಸ್ತಾ ಇದೆ. ರಾಂಗ್ ವೇ ಉಲ್ಟಾ ಬಂದಿರಬೇಕು ಗಾಡಿ. ಯಾವತ್ತು ಗೈಸ್ ದಯವಿಟ್ಟು ರಾಂಗ್ ಒನ್ ವೇ ಎಲ್ಲ ಬರಕ್ ಹೋಗ್ಬೇಡಿ. ರಾಂಗ್ ಎಲ್ಲ ಎಕ್ಸ್ಪ್ರೆಸ್ ವೇನಲ್ಲಿ ಎಲ್ಲ 100-120 ಹೋಗ್ತಾ ಇರ್ತಾರೆ. Mic check. Yeah, am I going right? Yeah, it's Brother Weave. ಇಲ್ಲಿ ದುಡ್ಡು ತಗೊಂತಾರೆ ನೋಡು. Oh no, ಅಲ್ಲಿ ಮಿಸ್ ಮಾಡ್ಕೊಂಡು ಬಂದ್ವಲ್ಲ ನಾವು. ಮಿಸ್ ಮಾಡ್ಕೊಂಡು ಬಂದ್ವಾ? ಅಂದ್ರೆ ಒಂದು ಕಳ್ಳ ರೂಟ್ ಇದೆ, ಅಲ್ಲಿ ಲೆಫ್ಟ್ ಆಸ್ ಬಂದ್ಬಿಟ್ಟು ಬಿಡದಿ ಮೇಲೆ ಆ ಟೋಲ್ ನ ಮಿಸ್ ಮಾಡ್ಕೊಂಡು ಒಳಗೊಂದು ಒಂದು ಕಳ್ಳ ರೂಟ್ ಇದೆ. ಅಲ್ಲಿ ಬಂದ್ರೆ ಇಲ್ಲಿ ಎಂಡಲ್ ತಗೊಂತವ್ರೆ. ಕಟ್ಟಿ ದುಡ್ಡು ಕಟ್ಟಿ. Guys, I don't know if this happens to you also. ಟೋಲ್ಗೋಸ್ಕರ ನಿಂತಿದ್ದೀವಿ ನಾವು. ಪಿಕ್ ಮಾಡಿರೋ ಲೇನ್ ಮಾತ್ರ ಗಾಡಿ ಮೂವ್ ಆಗಲ್ಲ, ಬೇರೆದೆಲ್ಲ ಮೂವ್ ಆಗ್ತಾ ಇರುತ್ತೆ. ಲೈಕ್ ಎವ್ರಿ ಸಿಂಗಲ್ ಟೈಮ್. ಗೈಸ್ ಹಿಂಗೆಲ್ಲ ಟ್ರಿಪಲ್ ರೈಡಿಂಗ್ ಮಾಡಬೇಡಿ ಗೈಸ್. ಬೆಟ್ಟದ ಮೇಲೆ ಸೇಫ್ಟಿ ಮುಖ್ಯ ತಾನೆ. I think so. ಚೇಂಜ್ ಕೊಡೆ. ಹಾಯ್ ಗೈಸ್, ಸೊ ಆಲ್ಮೋಸ್ಟ್ 6 ಗಂಟೆ ಆಯಿತು ಆ್ಯಂಡ್ ರೀಚ್ ಆಗಿದ್ದೀವಿ ಚಾಮುಂಡಿ ಬೆಟ್ಟ. ವಿ ಆರ್ ಗೋಯಿಂಗ್ ಟು ದ ಪಾರ್ಕಿಂಗ್ ನೌ. ಓಕೆ, ಚಾಮುಂಡಿ ಬೆಟ್ಟಕ್ಕೆ ಹೋಗು, ಆ ತಾಯಿಗೆ ತಲೆ ಬಾಗು. ಹೇಗೆ ಅನಿಸ್ತಾ ಇದೆ ದಿಶಾ? ಚಳಿ ಆಗ್ತಾ ಇದೆಯಾ? ಬಟ್ ಐ ಆಮ್ ವೆರಿ ಎಕ್ಸೈಟೆಡ್. ಆಲ್ಮೋಸ್ಟ್ 3 ತಿಂಗಳಾಯ್ತು ಅನ್ಸುತ್ತೆ ನಾನು ಬಂದು. ಸೊ ಬೇಸಿಕಲಿ ಇಲ್ಲಿಂದ ಹೋಗ್ಬೇಕು. ಕ್ಯೂ ಇಲ್ಲಿಂದ ಶುರು ಆಗುತ್ತೆ. ಇದು ಫ್ರೀ ದರ್ಶನ ಇರುತ್ತೆ. ಹಾಂ, ಫ್ರೀ ದರ್ಶನ ನನಗೆ ಗೊತ್ತಿಲ್ಲ. ಅಲ್ಲೊಂದು ಒಳಗೆ ಕ್ಯೂ ಎಷ್ಟಿದೆ. ಮಾವಿನಕಾಯಿ ಓಕೆ, ಫಸ್ಟ್ ದರ್ಶನ ಮಾಡ್ಕೊಂಬರೋಣ. ಇಲ್ಲಿ ನಾನು ಬಂದಾಗೆಲ್ಲ ನೋಡ್ತೀನಿ ದಾಸೋಹ ಭವನ ಅಂತ. ದಾಸೋಹ ಭವನ ಅಂದರೆ ಬೇಸಿಕಲಿ ಊಟ ಆಗ್ತಾರಲ್ವಾ? ಮ್ಯಾರೇಜ್ ಹಾಲ್ ಅಂತ ಮೇಲೆ ಬರ್ದಿದ್ದೀನಿ. ಓ, ಮ್ಯಾರೇಜ್ ಹಾಲ್. ಸಾರಿ ನಾನು ಅಂದ್ಕೊಂಡೆ ಧರ್ಮಸ್ಥಳ ಥರ ಇಲ್ಲೂ ಊಟ ಆಗ್ತಾರೇನೋ ಅಂತ ಅಂದ್ಕೊಂಡೆ. ಉಂಟಾ? 3:30ವರೆಗೂನಾ? ಒಳ್ಳೆಯದೆ ಬೋರ್ಡು. ಸಾರಿ, ಊಟ ಆಗ್ತಾರೆ ನೋಡಿ. ಬೆಳಗ್ಗೆ 7ರಿಂದ 10 ಗಂಟೆವರೆಗೆ, ಮಧ್ಯಾಹ್ನ 12ರಿಂದ 3:30. ಪ್ರಸಾದ ಅಂದರೆ ಊಟನೇ ಬಿಟ್ಟು. Where is ಮಾವಿನಕಾಯಿ? This is ಮಾವಿನಕಾಯಿ ಮುಂದೆ ಇದೆ ಬಾ. Yay, ಮಾವಿನಕಾಯಿ ಸಿಕ್ತು. What is your favorite fruit? ಮ್ಯಾಂಗೋ. ಮಾವಿನಕಾಯಿ? ಮಾವಿನ ಹಣ್ಣು, ಕಾಯಲ್ಲ.
3 ಜನ ತಾನೆ. ಅದು ಕೈ ಇಟ್ಟಿರೋದು ನನ್ನ ಕಾಲಲ್ಲ. ನೋ ಸಲ ಮುಂದೆ ಹೋಗು. ಓ ನೋ ಇಟ್ಸ್ ಜಸ್ಟ್ 2 people. ಸಾರಿ ಒಡೆ. ನೀನ್ ಸಿಂಗಲ್ ಅವಡೆ? ಆಲ್ವೇಸ್ ಸಿಂಗಲ್. ಒಡೆ ನಂಗೆ ಶುಗರ್ ಕೇನ್ ಜ್ಯೂಸ್ ಬೇಕು. ನೀನೇನು ಇದು ಬಸ್ಸಿಗೆ ಬಯಸ್ಕೋತಾರಲ್ಲ, ಮಾವಿನಕಾಯಿ ತಿನ್ಬೇಕು, ಅದು ತಿನ್ಬೇಕು, ಇದು ತಿನ್ಬೇಕು ಅಂತ. ಶುಗರ್ ಕೇನ್ ಜ್ಯೂಸು, ಅದಕ್ಕೆ ಏನೇನು ಹಾಕಿರ್ತಾರೋ ಗೊತ್ತಿಲ್ಲ, ಐಸು ಹೆಂಗೆ ಹಾಕಿರ್ತಾರೋ ಗೊತ್ತಿಲ್ಲ, ಅದನ್ನು ಮಾತ್ರ ಚೆನ್ನಾಗಿ ಕುಡಿತಾಳೆ ಮಕ್ಕಳುಗಳು ಅಲ್ವಾ. ಸ್ಮಾಲ್ ಗ್ಲಾಸ್. ಆಲ್ಸೋ ಅದರ್ ಥಿಂಗ್ಸ್ ಆಸ್ ವೆಲ್. ಎಲ್ಲ ಗಲೀಜಲ್ಲಿ ಹಾಕಿರ್ತಾರೆ. ಏನಿಲ್ಲ, ಬೇಡ ಬೇಡ ಬೇಡ. ನೋ ಓಕೆ, 1 more glass. ಒಡೆ ನನಗೂ ಕೊಡು, ಒಬ್ಬನೇ ತಿಂತದೆ ಹೆಂಗೆ ನಾಚಿಕೆ ಆಗಲ್ವಾ? ಒಡೆ ಗಿವ್ ಒಡೆ. ಥ್ಯಾಂಕ್ಸ್. ಓಕೆ, ಸೊ ಇಫ್ ಯು ಗೈಸ್ ವಾಂಟ್ ಟು ಬೈ ಸಮಥಿಂಗ್, ಏನೋ ಸಿಗ್ತಾ ಇದೆ. ಇವನು ವಿನಯ್ ಕಡಲೆಕಾಯಿ ತಿನ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾನೆ. ಓಕೆ ಗೈಸ್, 1 more ಆಕ್ಸಿಡೆಂಟ್. ಇದು 3ನೇದಲ್ವಾ ನಾವು ನೋಡ್ತಾ ಇರೋದು? ಓ ಮೈ ಗಾಡ್, ಸೊ ಕ್ರೇಜಿ. ಆಂಬ್ಯುಲೆನ್ಸ್ ಇದೆ ಇಲ್ಲಿ. ಓ ಇಟ್ಸ್ ಸೋ ಸ್ಕ್ಯಾರಿ ನೋಡೆ. ಮೂರು ಆಕ್ಸಿಡೆಂಟ್ ಆಗಿದೆ. ಕಾಣಿಸ್ತಾ ಇದೆಯಾ? ಆ ಕಡೆಯಿಂದ ಬಂದೇನೋ ಗುದ್ದಿರೋದು. ಓ ಶಿಟ್. somebody is dead. ಮಲ್ಕೊಂಬಿಟ್ಟಿದ್ದಾನಲ್ಲಿ. ಮಲಗಿದಾನೆ. ಮೈ ಗಾಡ್, so scary. what 2 accident ಏನದು ಅಲ್ವಾ? ಗೈಸ್ ಪ್ಲೀಸ್ ಡ್ರೈವ್ ಕೇರ್ಫುಲಿ. ಮೈಸೂರು ರೋಡ್. my god. ಓಕೆ ಬರೀ ದರ್ಶನ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಗೆಟಿಂಗ್. This wouldn't have been possible without you. Thank you so much for it. Okay, how do you feel? I feel ಹೇಗೆ ಅನಿಸ್ತಾ ಇದೆ? ಆ್ಯಕ್ಚುಲಿ ಇವತ್ತು ಜಾಸ್ತಿ ಹೊತ್ತು ನಾನು ಬೆಟ್ಟಿಗೆ ಮೇಲೆ ಟೈಮ್ ಸ್ಪೆಂಡ್ ಮಾಡಿದ್ದು. ಯೂಶ್ವಲಿ ನಾನು ಬಂದರೆ ಏನು ಮಾಡ್ತೀನಿ, ಹೋಗ್ತೀನಿ, ನಮಸ್ಕಾರ ಮಾಡ್ತೀನಿ, ಟಕ್ಕಂತ ವಾಪಸ್ ಹೋಗ್ತೀನಿ. ಒಂದು 5 ನಿಮಿಷನೂ ಇರಲ್ಲ ನಾನು. ಬಟ್ ಇವತ್ತು ಸ್ವಲ್ಪ ಎದ್ಬಿಟ್ಟು ಸುತ್ತಾಡ್ಕೊಂಡು ಮಾವಿನಕಾಯಿ ತಿಂದ್ವಿ. ನೈಸ್. Very nice. Thank you for getting me with it. Okay guys, bye. But tell bye to my fam. ಹಾಯ್. Bye. My Instagram ID is Thinker Vinay. Please follow me on Instagram. ಟ್ಯಾಗ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ಹೋಗಿ ನೋಡಿ.